ಗೈಸ್ ಇಲ್ಲೊಂದು ದೊಡ್ಡ ಟೆಡಿ ಬೇರ್ ಇಟ್ಟಿದ್ದಾರೆ. ಆ ಗೊಂಬೆಗಳು ಬೇಕಂತ ಮಕ್ಕಳು ಆಳ್ತಾ ಇದ್ದಾರೆ ಗೈಸ್ ಇಲ್ಲಿ. ಫೈನಲಿ ತೊಗೊಂಡೋಯ್ತು, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಕ್ರೆಡಿಟ್ ಕಾರ್ಡ್ ಏನೋ ತೊಗೊತೀನಿ ಅಂತ ನಿಂತಿದ್ದಾನೆ. ಇಫ್ ಇನ್ ಕೇಸ್ ನಾನು ಯಾವತ್ತಾನ ಒಂದಿನ ಒಳ್ಳೆ ಪೊಸಿಷನ್ಗೆ ಬಂದರೆ ಇವರೆಲ್ಲರೂ ನಾನು ಅದೇ ಥರ ನೋಡ್ಕೊತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಇವಾಗ ಎದ್ದಿದ್ದೀನಿ, ಟೈಮ್ ಬಂದು 9:30 ಆಗಿದೆ ಅರೌಂಡು. ಎಷ್ಟು ಟೈಮ್ ಮಲ್ಕೊಂಡಿದ್ದು 4 o'clock, ಇವಾಗ 9:30ಗೆ ಎದ್ದಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಸಿ ಟಾಕ್ಸ್ಗೆ ಒಂದು ಕ್ರೇಜಿಯೆಸ್ಟ್ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಅದನ್ನ ಶೂಟ್ಗೆ ಹೋಗ್ಬೇಕ್ರೆ ಇವಾಗ. ಸೊ ನನ್ನ ತಮ್ಮಂಗೆ ಹೇಳಿದ್ದೀನಿ, ಅವ್ನು ಬರ್ತಾನೆ. ಸೊ ಅವ್ನು ಬರೋಷ್ಟು ನಾನು ರಪ್ಪ ಅಂತ ರೆಡಿ ಆಗ್ಬಿಡೋದ. ಸೊ ರೆಡಿ ಆದಮೇಲೆ ಸಿಗ್ತೀನಿ ಗೈಸ್ ನಾನು ನಿಮಗೆ. ಗೈಸ್ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಪೂರಿ. ಸೊ ನಮ್ಮ ಅಮ್ಮ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದಕ್ಕೆ ನಾನು ಪೂರಿ ತರಿಸ್ಕೊಂಡಿದ್ದೀನಿ ಹೋಟ್ಲಿಂದ. ಸೊ ಪೂರಿ ತಿಂದಾದ್ಮೇಲೆ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ನಾನು. ಹಾಯ್ ಮಾಡಿ ಅಣ್ಣ. ಬಾಯ್ 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 ಅಲ್ಲಣ್ಣ, ಹಾಯ್. ಸೊ ಗೈಸ್ ಇವಾಗ ಶೂಟಿಗೆ ಬಂದಿದ್ದೀವಿ. ಆಲ್ರೆಡಿ ಒಂದು ಎಳ್ನೀರು ಕುಡ್ಕೊಂಡು ಹೋಗ್ಬಿಡೋದ ಅಂತ ಬಂದಿದ್ದೀನಿ, ಯಾಕಂದರೆ ತುಂಬ ಲೇಟ್ ಆಗುತ್ತೆ ಆಮೇಲೆ ಶೂಟ್ ಮುಗಿಯೋದು. ಸೊ ಒಂದು ಎಳ್ನೀರು ಕುಡ್ಕೊಂಡು ಇಲ್ಲಿಂದ ಹೊರಡೋಣ ಗೈಸ್. ಇವಾಗ ಶೂಟ್ ಮುಗೀತು, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅರೌಂಡ್ ಬೆಳಗ್ಗೆ 11:30 12 ಹಂಗೆ ಬಂದಿದ್ದು. ಸೊ ಇವಾಗ ಹತ್ರ 5 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಝುಡಿಯೋ ಹೋಗೋದಿದೆ. ಮತ್ತು ನನ್ನ ರೂಮ್ಗೆ ಒಂದು ಆ್ಯಕ್ಚುಲಿ ಒಂದು ಫ್ಯಾನ್ ಬೇಕಿತ್ತು, ಫ್ಯಾನ್ ನೋಡಬೇಕು. ಸೊ ಇವಾಗ ಹೊರಡೋಣ ಬನ್ನಿ. ಆ್ಯಂಡ್ ಇವತ್ತು ಮಾಡಿರೋ ಕಾನ್ಸೆಪ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಸೊ ಸಿ ಟಾಕ್ಸಲ್ಲಿ ಅಪ್ಲೋಡ್ ಆಗುತ್ತೆ, ಯಾರು ಮಿಸ್ ಮಾಡದೆ ಹೋಗಿ ವೀಡಿಯೋನ ಸಿ ಟಾಕ್ಸಲ್ಲಿ ನೋಡಿ. ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ಈಗ. ಇಲ್ಲಿ ಚೆಕ್ ಮಾಡೋಣ ಫ್ಯಾನ್ ಸಿಗುತ್ತಾ ಏನು ಅಂತ. ಹಾಗೆ ನನ್ನ ತಮ್ಮ ಬಟ್ಟೆನ ನೋಡ್ತೀನಿ ಅಂತ ಇದ್ದಾನೆ, ಅದನ್ನ ಚೆಕ್ ಮಾಡೋದ. ಬನ್ನಿ ಫಸ್ಟ್ ಹೋಗಿ ಫ್ಯಾನ್ ಹುಡ್ಕೋದ. ಇಲ್ಲಿ ಇಲ್ಲ ಅಂತೆ ಫ್ಯಾನು, ಕೇಳೋಣ ರೀ. ಬ್ರೋ ಫ್ಯಾನ್ ಎಲ್ಲಿದೆ ಬ್ರೋ? ಫಸ್ಟ್ ಫ್ಲೋರಾ? ಓಕೆ ಗೈಸ್, ಕೆಳಗಿರೋದು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ. ಓಕೆ ಗೈಸ್, ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಕೆಳಗಂತೆ, ಫಸ್ಟ್ ಫ್ಲೋರ್ ಅಂತೆ. ಫಸ್ಟ್ ಫ್ಲೋರಲ್ಲೇ ಚೆಕ್ ಮಾಡೋಣ ಬನ್ನಿ. ಅದಕ್ಕೆ ಮುಂಚೆ ಇಲ್ಲಿ ಬಟ್ಟೆಗಳಿದೆ, ಇದು ನೋಡ್ಕೊಂಡು ಹೋಗೋಣ. ಇಲ್ಲ, ಕೆಳಗೆ ಗ್ರೌಂಡ್ ಫ್ಲೋರ್. ಓಕೆ ನೋಡಪ್ಪ ಯಾವ ಬಟ್ಟೆಗಳು ಬೇಕಂತ ನೋಡಿದ್ರೆ ಚೆನ್ನಾಗಿದೆ ನೋಡು ಗೈಸ್. ಆ್ಯಕ್ಚುಲಿ ಬಟ್ಟೆಗಳು ಝೂಡಿಯೋ ಮತ್ತು ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರುತ್ತೆ ಕಲೆಕ್ಷನು, ಆ್ಯಂಡ್ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನಾನು ಇದು ಆ್ಯಕ್ಚುಲಿ ಇಲ್ಲೇ ತೊಗೊಂಡಿದ್ದು. ಓಕೆ, ಒಂದು ಬಟ್ಟೆ ನೋಡ್ತಾ ಇದ್ದಾನೆ, ನೋಡೋದ್ಮೇಲೆ ನಾನು ಯಾವ್ದು ಫೈನಲ್ ಮಾಡ್ತೀನಿ ಅಂತ ನೋಡ್ಬಿಟ್ಟು ಹೇಳ್ತೀನಿ ರೀ. ಬಟ್ಟೆಗಳು ಇಲ್ಲಿ ಪ್ರತಿಯೊಂದು ಚೆನ್ನಾಗಿದೆ, ಬಟ್ ನಾನು ಇವಾಗ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಲಾಸ್ಟ್ ವೀಕೆ ತುಂಬ ತೊಗೊಂಡಿದ್ದೀನಿ. ಇವಾಗ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಇದ್ದೀನಿ. ಬಟ್ ತೊಗೊಬೇಕಂತ ಮನಸ್ಸಾಗ್ತಾಯಿದೆ ನೋಡಿ ಗೈಸ್. ಇದು ಚೆನ್ನಾಗಿದೆ, ನಂಗೆ ಈ ಥರ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ ಗೈಸ್. ಆಲ್ರೆಡಿ ಇದು ಇದೆ ನನ್ನ ಹತ್ರ, ಆಲ್ರೆಡಿ ಇದು ಇದೆ. ಅದಾದಮೇಲೆ ಸ್ಕೈ ಬ್ಲೂ ಅಲ್ಲಿ ಒಂದು ತೊಗೊಂಡಿದ್ದೆ, ಅಲ್ಲಿ ನೋಡಿ ಅಲ್ಲಿ ಲಾಸ್ಟ್ ಇದೆ ನೋಡಿ ಸ್ಕೈ ಬ್ಲೂ. ಇದು ಇದೆ ನೋಡಿ ಇವತ್ತಿನ ಔಟ್ಫಿಟ್ ನಂದು. ಇಲ್ಲಿ ಡ್ರೆಸ್ ಅವನಿಗೆ ಅದು ಸೆಟ್ ಆಗಿಲ್ಲ, ನನಗಿಷ್ಟ ಆಯಿತು ಬಟ್ ನಾನು ತೊಗೊಳಕ್ಕೆ ಹೋಗಲ್ಲ. ಅವನಿಗೆ ಏನೋ ಇಷ್ಟ ಆಗಿಲ್ಲ ಅನಿಸುತ್ತೆ, ಲೈಕ್ ಆಗಿಲ್ಲ. ಇಷ್ಟ ಆಗಿದೆ ಅಂತೆ ಬಟ್ ಬಜೆಟ್ ಪ್ರಾಬ್ಲಮ್ ಅಂತೆ. ಓಕೆ ಬನ್ನಿ, ಇವಾಗ ಫ್ಯಾನ್ ಇಲ್ಲಿದೆ ಅಂತ ಹೇಳಿದ್ರು, ಕೇಳಿ ನೋಡೋದ ಎಲ್ಲಿ ಅಂತ. ಬ್ರೋ ಫ್ಯಾನ್ ಮೇಲಿಲ್ಲ, ಸ್ಟಾಕ್ ಇಲ್ವಾ? ಓಕೆ ಗೈಸ್, ಸ್ಟಾಕ್ ಇಲ್ಲ ಅಂತ ಇದ್ದಾರೆ. ಬನ್ನಿ ಬೇರೆ ಕಡೆ ನೋಡೋಣ. ಇಲ್ಲಿ ವಿಶಾಲ್ ಮಾರ್ಟಲ್ಲಿ ನಮಗೆ ಫ್ಯಾನ್ ಸಿಕ್ಕಿಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲೇ ನಮ್ಗೆ ಗೊತ್ತಿರೋ ಅಂದರೆ ನಮ್ಮ ಫ್ರೆಂಡ್ ಒಬ್ಬ ಯಾವುದೋ ಒಂದು ಶಾಪ್ ಹೇಳ್ದ, ಅಲ್ಲೋಗಿ ಚೆಕ್ ಮಾಡೋಣ ಬನ್ನಿ. ಸೊ ಗೈಸ್ ಇಲ್ಲೊಂದು ಶಾಪ್ ಇದೆ, ಬಂದಿದ್ದೀವಿ ಕೇಳೋಕ್ಕೆ. ನೋಡೋದ ಕೇಳ್ಬಿಟ್ಟು ಎಷ್ಟಾಗುತ್ತೆ ಕಾಸ್ಟ್ ಅಂತ. ನಮ್ಮ ಕಾಸ್ಟಲ್ಲಿ ಸಿಕ್ಕರೆ ತೊಗೊಂಡು ಹೋಗೋದು ಗೈಸ್ ಇಲ್ಲಿಂದ. ಗೈಸ್ ಅಲ್ಲಿ ನೋಡ್ಬೋದು ಸೀಲಿಂಗ್ ಫ್ಯಾನ್ಸ್ ಎಲ್ಲ ಡಿಸೈನ್ ಇಟ್ಟಿದ್ದಾರೆ, ಯಾವ ಥರ ಬೇಕಂತ ನೋಡಿ ಜನ ತೊಗೊಳ್ಲಿ ಅಂತ. ಬಟ್ ನಮ್ಗೆ ಆ ಥರ ಸೀಲಿಂಗ್ ಫ್ಯಾನ್ ಬೇಡ, ನಮಗೆ ವಾಲಿಗೆ ಫಿಕ್ಸ್ ಮಾಡ್ತಾರಲ್ಲ, ಸೊ ಆ ಥರ ಫ್ಯಾನ್ ಬೇಕು, ಅದು ನೋಡ್ತಾಯಿದ್ದೀನಿ. ಸೊ ಗೈಸ್ ಇಲ್ಲಿ ಫ್ಯಾನ್ ಕಾಸ್ಟ್ ತುಂಬ ಜಾಸ್ತಿ ಇದೆ, ಅದಕ್ಕೆ ನಾಳೆ ಚಿಕ್ಕಪೇಟೆಗೆ ಹೋಗೋದ ಅಂತ ಡಿಸೈಡ್ ಆಗಿದ್ವಿ. ಇವಾಗ ಝುಡಿಯೋ ಹೋಗ್ಬೇಕಂತ ಹೇಳಿದ್ನಲ್ಲ, ಸೊ ಝುಡಿಯೋ ಹೋಗೋಣ ಬನ್ನಿ. ಗಾಡಿ ತೆಗಿತಾ ಇದ್ದಾನೆ, ಹಿಂಗೆ ಹೋಗ್ತೀಯಾ? ಸೊ ಝುಡಿಯೋಗೆ ಹೋಗ್ಬಿಟ್ಟು ಝುಡಿಯೋಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್ ಬ್ಲಾಗ್ನ. ಸೊ ಗೈಸ್ ಫ್ಯೂಲ್ ಹಾಕ್ಸ್ತಾ ಇದ್ದೀನಿ ಗಾಡಿಗೆ. ಫ್ಯೂಲ್ ಅಂತೂ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಪ್ರತಿ ಸತಿ ಶೂಟಿಗೆ ಬಂದಾಗಲೂ ಫ್ಯೂಲ್ ಅಂತೂ ಸಿಕ್ಕಾಪಟ್ಟೆ ಹಾಕ್ಸ್ಬೇಕಾಗುತ್ತೆ ಗಾಡಿಗೆ, ಯಾಕಂದರೆ ನಾವು ಒಂದು ಕಡೆ ವೀಡಿಯೋ ಮಾಡಲ್ಲ, ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಇವಾಗ ಫ್ಯೂಲ್ ಹಾಕ್ಸಿದಾಯ್ತು, ಇವಾಗ ಬ್ಲೋ ಓಡಿಸ್ತಾ ಇದ್ದಾನೆ. ಸರಿ, ಗಾಡಿಗೆ ಇವಾಗ ಬ್ಲೋ ಓಡಿಸ್ತಾ ಇದ್ದಾನೆ. ಸೊ ಇವಾಗ ಇಲ್ಲಿ ಬ್ಲೋ ಓಡಿಸ್ಕೊಂಡು ಹಂಗೆ ಝುಡಿಯೋಗೆ ಹೋಗಬೇಕು. ಸೊ ಝುಡಿಯೋಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಲೂಲು ಮಾಲ್ಗೆ ಬಂದಿದ್ದೀವಿ, ಏನಕ್ಕಂತ ನಿಮ್ಗೆ ಆಲ್ರೆಡಿ ಗೊತ್ತು, ಝುಡಿಯೋಗೆ. ಸೊ ಇಲ್ಲಿ ಝುಡಿಯೋ ಹೋಗ್ಬಿಟ್ಟು ಸ್ಲಿಪ್ಪರ್ಸ್ ಕಲೆಕ್ಷನ್ ಹೆಂಗಿದೆ ನೋಡ್ಬಿಟ್ಟು ನಮ್ಗೆ ಅಕಸ್ಮಾತ್ ಇಷ್ಟ ಆಯ್ತು ಅಂದರೆ ತೊಗೊತೀವಿ, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ಅಲ್ಲಿಂದ ವಾಪಸ್ ಹೊರಡ್ತೀವಿ.
ಗೈಸ್ ಇಲ್ಲೊಂದು ದೊಡ್ಡ ಟೆಡಿ ಬೇರ್ ಇಟ್ಟಿದ್ದಾರೆ. ಆ ಗೊಂಬೆಗಳು ಬೇಕಂತ ಮಕ್ಕಳು ಅಳ್ತಾ ಇದೆ ಗೈಸ್. ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇವಾಗ ಎಷ್ಟು ದೊಡ್ಡ ಗೊಂಬೆ ಇಟ್ಟಿದ್ದಾರೆ ಗೊತ್ತಾ ನೋಡಿ. ಆ ಮಗು ಅಳ್ತಾ ಇದೆ ಅಲ್ಲಿ, ಅವ್ರ ಅಪ್ಪ ಸಮಾಧಾನ ಮಾಡ್ತಾರೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಇದು ಒಂದು ಸೆಕೆಂಡ್ ಆಪೋಸಿಟಿಂದ ತೋರಿಸ್ತೀನಿ ನೋಡಿ. ಸಾರಿ ನೋಡಿ ಗೈಸ್, ಎಷ್ಟು ದೊಡ್ಡ ಗೊಂಬೆ ಇಟ್ಟವ್ರು ಇಲ್ಲಿ. ಎಷ್ಟು ದೊಡ್ಡ ಗೊಂಬೆ ಇಟ್ಟವ್ರು ನೋಡಿ ಗೈಸ್ ಇಲ್ಲಿ. ಓಕೆ, ಇಲ್ಲೊಂದೇನೋ ಇಟ್ಟವ್ರು ಗೈಸ್, ಹಾರ್ಟ್ ನೋಡಿ ಇಲ್ಲಿ. ಹಾರ್ಟಲ್ಲಿ ಡೆಕೋರೇಟ್ ಮಾಡಿ, ಮೋಸ್ಟ್ಲಿ ವ್ಯಾಲೆಂಟೈನ್ಸ್ ಡೇಗೆ ಇದೆಲ್ಲ ಡೆಕೋರೇಟ್ ಮಾಡಿರೋದು ಅನಿಸುತ್ತೆ. ಸೊ ಗೈಸ್, ಇದೆರಡು ತೊಗೊಂಡಿದ್ದೀನಿ. ಅಂದರೆ ಇದೆರಡರಲ್ಲಿ ಯಾವುದೋ ಒಂದು ತೊಗೊಬೇಕು. ಕನ್ಫ್ಯೂಸ್ ಆಗಿದೆ ಯಾವ್ದು ತೊಗೊಳೋಣ ಅಂತ. ನನಗೆ ಇದು ಲೈಕ್ ಆಗಿದೆ, ಬಟ್ ಇದೂ ಚೆನ್ನಾಗಿದೆ. ಯಾವ್ದು ತೊಗೊಬೇಕಂತ ಗೊತ್ತಾಗ್ತಿಲ್ಲ. ಯಾವ್ದು ತೊಗೊಳೋದು? ಇದಾ? ಓಕೆ, ಫೈನಲಿ ಗೈಸ್ ಇದನ್ನೇ ತೊಗೊತಾ ಇದ್ದೀನಿ. ಸೊ ಇವಾಗ ಇದನ್ನ ತೊಗೊಂಡು ಇಲ್ಲಿಂದ ಹೊರಡ್ತೀನಿ. ಬನ್ನಿ ಗೈಸ್, ಹೋಗಿ ಬಿಲ್ಲಿಂಗ್ ಹೋಗೋದಾ? ಸ್ಕ್ಯಾನರ್. ಓಕೆ, ಫೈನಲಿ ತೊಗೊಂಡೋಯ್ತು. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಗೈಸ್, ಇಲ್ಲಿ ಝೂಡಿಯೋದಲ್ಲಿ ಒಂದು ಬೇಜಾರು ಏನಂದರೆ, ಇವಾಗ ಹುಡುಗರಿಗೆ ಬಟ್ಟೆ ಆಗಲಿ ಯಾವುದು ಹೊಸ ಪ್ಯಾಟರ್ನ್ ಬರೋಲ್ಲ ಗೈಸ್. ಸೇಮ್ ಒಂದೇ ಪ್ಯಾಟ್ರನ್ನೇ ಫಾಲೋ ಮಾಡ್ತಾರೆ, ಅದೇ ಬೇಜಾರು, ಬೇರೆ ಏನೂ ಇಲ್ಲ. ಸೊ ಹೊಸ ಹೊಸ ಪ್ಯಾಟರ್ನ್ ಅಂದರೆ ತೊಗೊಳಕ್ಕೂ ಖುಷಿ ಆಗುತ್ತೆ. ಅಂದರೆ ನಾನು ನೋಡ್ದಂಗೆ ಇಲ್ಲಿ ಲೂಲು ಮಾಲ್ಗೆ ನಾನು ಆಲ್ಮೋಸ್ಟ್ ಬರೋದು. ಬಂದಾಗೆಲ್ಲ ಒಂದೇ ಪ್ಯಾಟ್ರನ್ ಇರುತ್ತೆ ಬಟ್ಟೆ ಏನು ಹೊಸ ಪ್ಯಾಟ್ರನ್ ಬಂದಿರೋದಾಗಲಿ ಏನಿರಲ್ಲ ಇಲ್ಲಿ. ಸೊ ಇವಾಗ ಇಲ್ಲಿ ಮಾರ್ಟ್ಗೆ ಬಂದಿದ್ದೀವಿ. ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತು. ಅಂದರೆ ಅದೇನಂತ ನಾನು ಹೇಳೋಕ್ಕಾಗಲ್ಲ. ಇದು ನಮ್ಮ ಸೀಟ್ ಹೌಸ್ಗೆ ನೆಕ್ಸ್ಟ್ ಕಾಂಟೆಂಟ್ಗೆ ರಿಲೇಟೆಡ್ ಆಗಿರೋ ಪ್ರಾಡಕ್ಟ್ಸು. ಸೊ ಅವನೇನೋ ಕ್ರೆಡಿಟ್ ಕಾರ್ಡ್ ಏನೋ ತೊಗೊತೀನಿ ಅಂತ ನಿಂತಿದ್ದಾನೆ. ಅವ್ನು ಕ್ರೆಡಿಟ್ ಕಾರ್ಡ್ ಬರೋಲ್ಲ ಆ್ಯಕ್ಚುಲಿ, ಯಾಕಂದರೆ ಅವ್ರ ಫ್ರೆಂಡು ಸ್ಲೈಸಲ್ಲಿ ದುಡ್ಡು ತೊಗೊಂಡು ಯಾವುದು ಪೇ ಮಾಡಿದೆ ಕರೆಕ್ಟಾಗಿ ಡ್ಯೂ ಆಗಿ ಒಂದು ಚೆಕ್ ಬೌನ್ಸ್ ತುಂಬ ಆಗಿದೆ. ಸೊ ಅದಕ್ಕೆ ಅವ್ನಿಗೆ ಕ್ರೆಡಿಟ್ ಕಾರ್ಡ್ ಕೊಡೋಲ್ಲ. ಇವಾಗ ಅದಕ್ಕೆ ಅವ್ನು ನಿಂತಿದ್ದಾನೆ. ನೋಡೋಣ ಅವ್ನಿಗೆ ಕಾರ್ಡ್ ಬರುತ್ತಾ ಇಲ್ವಾ ಅಂತ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ನೋಡೋಣ. ಗೈಸ್ ಹೇಳ್ದಂಗೆ ಅವ್ನು ಮತ್ತೆ ಆಗಿಲ್ಲ. ಬಾ ಲೋನೇ ಕೊಡ್ತಾಯಿಲ್ಲ ಅಲ್ಲ ಅವ್ನಿಗೆ ತೊಗೊಳಕ್ಕೆ. ಹಾಂ, 3 months ಅಲ್ಲ, 1 year ಟ್ರೈ ಮಾಡ್ತಾನೆ, ಕೊಡ್ತಾಯಿಲ್ಲ. ಸತ್ಯ ಹೇಳೋ. ಅದ್ರದಾ? ಓಕೆ ಗೈಸ್, ಅದು ಯಾವುದೋ ರಿಂಗ್ ಆ್ಯಪ್ ತೊಗೊಂಡು ಅವ್ನಿಗೆ ಹಂಗಾಗಿದ್ದಂತೆ. ಸ್ಲೈಸ್ ಅಲ್ಲ, ಬಟ್ ಸ್ಲೈಸಲ್ಲಿ ಹಂಗಾಗಿತ್ತು ಅವ್ನಿಗೆ. ಅವ್ನ ಫ್ರೆಂಡು ದುಡ್ಡು ತೊಗೊಂಡಾದ್ಮೇಲೆ ಅವ್ನ ಫ್ರೆಂಡ್ ಕರೆಕ್ಟಾಗಿ ಆನ್ ಟೈಮ್ ಪೇ ಮಾಡಿದೆ. ಸೊ ಚೆಕ್ ಬೌನ್ಸ್ ಆಗಿತ್ತು ಅದು. ಅದಕ್ಕೆ ಅದ್ರ ಫಾಲ್ಟು ಮತ್ತು ಮೇ ಬಿ ಇದ್ರ ಫಾಲ್ಟು ಇರುತ್ತೆ ಅಂದ್ಕೊಂಡೆ. ಯಾವ್ದು ಆ್ಯಪಿಂದ ಆಗಿದ್ದು? ರಿಂಗು. ಎಸ್ ಫೈನಲಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆಯಿಂದ ವೀಡಿಯೋಸು ಶೂಟ್ ಮಾಡಿ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೆ. ನಾನು ಅಷ್ಟೇ, ಅವರು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಬೆಳಗ್ಗೆಯಿಂದ ಜೊತೆಲಿದ್ದು ಹೆಲ್ಪ್ ಮಾಡಿದ್ದಕ್ಕೆ. ಇವನು ಮತ್ತು ಇನ್ನಿಬ್ಬರು ಇದ್ದಾರೆ ಗೈಸ್, ಇವ್ರುಗಳೇ ನನಗೆ ಕ್ಯಾಮ್ರಾಮ್ಯಾನ್ ಆಗಿ ಬರೋದು. ಒಬ್ಬೊಬ್ಬರು ಒಂದಿನ ಇವ್ನು ಬಂದರೆ ಒಂದಿನ ಅವ್ನು ಬರ್ತಾನೆ, ಒಂದಿನ ಇನ್ನೊಬ್ಬ ಬರ್ತಾನೆ. ಸೊ ನನ್ನ ಜೊತೆ ಇರೋ ನನ್ನ ತಮ್ಮಂದಿರು ನನಗೆ ವೀಡಿಯೋಸ್ಗೆಲ್ಲ ಹೆಲ್ಪ್ ಮಾಡ್ತಿರೋದು. ಇಫ್ ಇನ್ ಕೇಸ್ ನಾನು ಯಾವತ್ತಾನ ಒಂದಿನ ಒಳ್ಳೆ ಪೊಸಿಷನ್ಗೆ ಬಂದರೆ ಇವರೆಲ್ಲರೂ ನಾನು ಅದೇ ಥರ ನೋಡ್ಕೊತೀನಿ. ಆ ನಂಬಿಕೆ ಅವ್ರಿಗೂ ಇದೆ. ನಂಬಿಕೆ ಇದೆ ಇಲ್ವಾ? ಸೊ ಅದಕ್ಕೆ ಆ ಎಕ್ಸ್ಪೆಕ್ಟೇಷನಿಂದ ಅವ್ರೇನು ನನ್ನ ಜೊತೆ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು ಅಷ್ಟೇ. ಇಸ್ ಫೈನಲಿ ಅವ್ನು ಉಲ್ಟಾ. ಬಾಯ್ ಬಾಯ್, ಸಿ ಯು. ಸೊ ಇವಾಗ ನಾವು ಮನೆಗೆ ಹೊರಡೋಣ. ತುಂಬ ಲೇಟಾಗಿದೆ. ಬಂದಾಗ ಬಿಸಿಲಿತ್ತು, ಇವಾಗ ಕತ್ಲಾಗಿದೆ. ಸೊ ಫಸ್ಟ್ ಮನೆಗೆ ಹೋಗೋದ ಬನ್ನಿ ಗೈಸ್. ಫೈನಲಿ ಮನೆಗೆ ಬಂದೆ. ಬೆಳಗ್ಗೆಯಿಂದ ಫುಲ್ಲು ವೀಡಿಯೋ ಶೂಟ್ ಮಾಡಿ ಫುಲ್ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಆ್ಯಂಡ್ ಇವಾಗ ಅಲ್ಲಿಗೆ ಒಂದು ಫ್ಯಾನ್ ಹಾಕ್ಸ್ಬೇಕಂತ ಅಂದ್ಕೊಂಡಿರೋದು ಗೈಸ್ ನಾನು. ಯಾಕಂದರೆ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ಲ, ಸೊ ತುಂಬ ಸೆಕೆ ಇರುತ್ತೆ. ಆಲ್ರೆಡಿ ನನ್ನ ಮುಖದಲ್ಲಿ ಸೆಕೆ ನೀರು ಕಾಣಿಸ್ಬೋದು. ಮತ್ತು ಇನ್ನೊಂದು ಏನಂದರೆ ನಾನು ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸೊ ನನಗೊಂದು ಫ್ಯಾನ್ ತುಂಬ ನೀಡಿದೆ. ಅದಾದಮೇಲೆ ಇವಾಗ ಇಲ್ಲಿ ನೋಡ್ಬೋದು ಸಿಸ್ಟಮ್. ಸೊ ಇಲ್ಲಿ ಸಿಸ್ಟಮ್ ಯಾವಾಗಲೂ ಅಂದರೆ ಇವಾಗ ಬೇಸಿಗೆ ಟೈಮೆಲ್ಲ ಹೀಟ್ ಆಗುತ್ತೆ. ಸೊ ಹೀಟ್ ಆದಾಗ ಗಾಳಿ ಇದ್ದರೆ ಅಂದರೆ ಇವಾಗ ಫ್ಯಾನ್ ಇದೆ ಆ್ಯಕ್ಚುಲಿ ಇಲ್ಲಿ, ಬಟ್ ಅದು ಏನೋ ಪ್ರಾಬ್ಲಮ್ ಆಗಿದೆ, ಅದು ಓಡ್ತಾ ಇಲ್ಲ. ಆ್ಯಂಡ್ ಇವಾಗ ಹೊಸ ಫ್ಯಾನ್ ತೊಗೊಂಡ್ರೆ ಇವಾಗ ಇಲ್ಲಿ ವರ್ಕ್ ಮಾಡುವಾಗಲೂ ಸ್ವಲ್ಪ ಆರಾಮಾಗಿ ತಂಪಾಗಿರುತ್ತೆ, ಸಿಸ್ಟಮ್ ಹೀಟ್ ಆಗೋಲ್ಲ. ಮತ್ತು ಇನ್ನೊಂದು ಏನಂದರೆ ನಾನು ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಇವಾಗ ಇದನ್ನೇ ಫ್ಯೂಚರ್ ಅಂತ ನಂಬ್ಕೊಂಡಿರೋದು. ಏನಾದರೂ ಅಚೀವ್ ಮಾಡಿದೆ ಇದರಲ್ಲೇ ಮಾಡಬೇಕಂತ. ಆ್ಯಂಡ್ ಮೋರ್ ಓವರ್ ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮ ಸಿ ಟಾಕ್ಸ್ ಆಗಲಿ, ಇವಾಗ ನನ್ನ ಪರ್ಸ್ನಲ್ ಬ್ಲಾಗ್ ಆಗಲಿ, ಎಲ್ಲದರಲ್ಲೂ ವೀಡಿಯೋಸ್ ಬರ್ತಾಯಿದೆ. ಸೊ ನೀವು ವೀಡಿಯೋಸ್ನ ನೋಡಿ ಹಂಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಸಹ ಮಾಡಿ. ಯಾಕಂದರೆ ತುಂಬ ಇವಾಗ ಆಲ್ರೆಡಿ ನಾನು ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಗೈಸ್ ನನ್ನ ಲೈಫಲ್ಲೇ. ತುಂಬ ಅಂದರೆ ತುಂಬ ವೇಸ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬ್ಲಾಗಲ್ಲೇ. ಸೊ ಇವಾಗ ವೇಸ್ಟ್ ಮಾಡಿರೋ ಟೈಮ್ ವ್ಯಾಲ್ಯೂ ನನಗೆ ಇವಾಗ ಅರ್ಥ ಆಗ್ತದೆ. ಸೊ ಆ ಟೈಮ್ ಇವಾಗ ಒಂದೊಂದು ನಿಮಿಷನೂ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ರಾತ್ರಿ ಮಧ್ಯರಾತ್ರಿ ಎಲ್ಲ ಫುಲ್ ಇಲ್ಲಿ ಕೂತ್ಕೊಂಡು ಇಲ್ಲೇ ಎಡಿಟ್ ಮಾಡ್ತಾ ಇರ್ತೀನಿ. ಮಲಗೋದು ನಿದ್ದೆ ಅಂತೂ ತುಂಬ ಕಮ್ಮಿ ಮಾಡ್ತೀನಿ ಇವಾಗ. ಸೊ ಮುಂಚೆ ಏನಂದರೆ ಫುಲ್ಲು
12 ಅವರ್ 13 ಅವರ್ ಈ ಥರ ಮಲಗ್ತಾ ಇದ್ದವನು ಇವಾಗ ಒಂದು 5 ಅವರ್ 4 ಅವರ್ ಈ ಥರ ಮಲಗ್ತಾ ಇದ್ದೀನಿ. ಅದೇ ಹೇಳ್ತಾರಲ್ಲ, ಟೈಮ್ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ, ಹೋದಾಗಲೇ ಬೆಲೆ ಗೊತ್ತಾಗಲ್ಲ ಅಂತ. ಸೊ ಇವಾಗ ಆ ಸ್ಟೇಜಲ್ಲಿ ನಾನಿದ್ದೀನಿ. ಸೊ ನೀವು ಅಷ್ಟೇ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇರೋ ಟೈಮಲ್ಲೇ ಆ ಟೈಮ್ನ ಒಂದು ವ್ಯಾಲಿಡ್ ಕೆಲಸಕ್ಕೆ ಇನ್ವೆಸ್ಟ್ ಮಾಡಿ, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಒಂದು ಸತಿ ಹೋಗಿ ಟೈಮ್ ಮತ್ತೆ ಬರಲ್ಲ. ಆ್ಯಂಡ್ ಮೋರ್ ಓವರ್ ಇವಾಗ ನಾನು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇರೋದು, ಒಂದು ನನ್ನ ಫ್ಯಾಮಿಲಿನ, ನನ್ನ ಸರ್ಕಲ್, ನನ್ನ ಜೊತೆ ಅವ್ರನ್ನ ಚೆನ್ನಾಗಿ ಇನ್ ಫ್ಯೂಚರಲ್ಲಿ ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೆ ಒಳ್ಳೆ ಲೈಫ್ ಕೊಡಬೇಕು, ಅವ್ರಿಗೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡಿಸ್ಬೇಕಂತ. ಸೊ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಿರೋದು. ನೋಡೋದ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋ ಸಿಗುತ್ತೆ ಒಂದಲ್ಲ ಒಂದಿನ. ಸೊ ನಾನು ಆ ನಂಬಿಕೆಯಲ್ಲೇ ಇದ್ದೀನಿ. ಸೊ ಯಾವಾಗಲೂ ಯಾವುದೇ ಕೆಲಸ ಮಾಡಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಕೆಲಸ ಮಾಡು, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಾರೆ. ಬಟ್ ಕೆಲವೊಂದು ಕೆಲಸದಲ್ಲಿ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಬೇಕು, ಮತ್ತು ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಬೇಕಂದ್ರೆ ಹಂಗೆ ಹಾರ್ಡ್ ವರ್ಕ್ ಮಾಡ್ಬೇಕಂತಾರಲ್ಲ. ಸೊ ನಾನು ಅಷ್ಟೇ ಇದರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹಾರ್ಡ್ ವರ್ಕು ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನಂದರೆ ಗೈಸ್, ನಾನು ಟಾಕ್ ಸ್ಟಾರ್ಟ್ ಮಾಡಿ 2 years ಆಗಿದೆ. ಹತ್ರ 2 yearsಯಿಂದ ನನಗಿನ್ನ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ. ಆದರೂ ನಾನು ನಂಬಿಕೆ ಕಳ್ಕೊಂಡೆ, ಇನ್ನೂ ಮಾಡ್ತಾಯಿದ್ದೀನಿ, ಆಗುತ್ತೆ ಅಂತ ನಂಬಿಕೆಯಲ್ಲೇ ಮಾಡ್ತಾಯಿದ್ದೀನಿ. ಯಾವತ್ತು ಯಾವುದೇ ಕೆಲಸ ಮಾಡಿದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಕೆಲಸ ಮಾಡು, ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಮಾಡ್ತಿರೋ ಪ್ರತಿಯೊಂದು ಕೆಲಸದಲ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಬೇಕಂತ ಹಾರ್ಡ್ ವರ್ಕ್ ಮಾಡ್ತೀನಲ್ಲ. ಸೊ ಹಾರ್ಡ್ ವರ್ಕಿಂದ ನಂಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನನಗೆ ನಂಬಿಕೆ. ಸೊ ಇವಾಗ ನಾನು ಮಾಡ್ತಿರೋ ಪ್ರತಿಯೊಂದು ಕೆಲಸದಲ್ಲೂ, ಅಂದರೆ ಇವಾಗ ವೀಡಿಯೋಸ್ ಆಗಲಿ, ಇಲ್ಲ ನನ್ನ ಟಾಕ್ಸ್ ವೀಡಿಯೋಸ್ ಆಗಲಿ, ಇಲ್ಲ ನನ್ನ ಪರ್ಸ್ನಲ್ ಬ್ಲಾಗ್ ಆಗಲಿ, ಪ್ರತಿಯೊಂದಲ್ಲೂ ನಾನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನೆಂದರೆ ಗೈಸ್, ಇವಾಗ ನಂದು ಟಾಕ್ಸ್ ಇದೆಯಲ್ಲ, ಅದು ಸ್ಟಾರ್ಟಾಗಿ ಹತ್ರ 1.5-2 ವರ್ಷ ಆಗಿದೆ. ಸೊ ನನಗಿನ್ನ ಮಾನಿಟೈಸೇಷನ್ ಆನ್ ಆಗಿಲ್ಲ ಅದರಲ್ಲೇ. ಅಂದರೆ ಮಾಮೂಲಿ 4000 ವಾಚಿಂಗ್ ಅವರ್ಸ್ ಇರುತ್ತಲ್ಲ, 4000 ವಾಚಿಂಗ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಒಂದಲ್ಲ ಒಂದು ದಿನ ಅದು ಕಂಪ್ಲೀಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ತುಂಬ ಇನ್ನೂ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರ್ ಓವರ್ ಎಷ್ಟೋ ದಿನ ಆಗಿತ್ತು ನಾನು ಈ ಥರ ಬ್ಲಾಗಲ್ಲಿ ಮಾತಾಡಿದೆ. ಸೊ ಇವತ್ತು ಯಾಕೋ ತುಂಬ ಒಂಥರ ಫೀಲ್ ಆಯಿತು ಗೈಸ್, ಅದಕ್ಕೆ ಮಾತಾಡ್ಬೇಕು ಅನಿಸ್ತು. ಸೊ ಮಾತಾಡ್ತಾಯಿದ್ದೀನಿ. ತುಂಬ ಶೂಟ್ ಆಗ್ದ ಅಂತ ಅಂದ್ಕೊಬೇಡಿ, ಮನಸ್ಸಲ್ಲಿ ಇದ್ದಿದ್ದು ಮಾತನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್, ಯಾಕಂದರೆ ಮೈಕೈ ಎಲ್ಲ ಫುಲ್ ನೋವ್ತಾ ಇದೆ. ಸೊ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ ಗೈಸ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.